ವರಮಹಾಲಕ್ಷ್ಮಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಏನು ಮಾಡ್ತೀರಾ ಅಂತ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಎಸ್, ಹೋಗೋಣ ಬನ್ನಿ. ನಮ್ಮಣ್ಣ ಐರನ್ ಮಾಡ್ಕೊತಿದ್ದಾನೆ ಅವ್ನ ಕ್ಲೋತ್ಸ್ನ. ಸೊ ನಾನು ಈ ಕ್ಲೋತ್ ಅಂದರೆ ಈ ಕುರ್ತಾನ ಹಾಕ್ಕೊಂಡಿದ್ದೀನಿ. ನಾನು ಮೇಕಪ್ ಕೂಡ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಪೂಜೆ ಎಲ್ಲ ಮಾಡ್ತಿದ್ದಾರೆ ನಮ್ಮಪ್ಪ. ಅಲ್ಲಿ ನಮ್ಮಪ್ಪ ಡೆಕೋರೇಷನ್ ಮಾಡ್ತಿದ್ದಾರೆ ಆ್ಯಂಡ್ ನಮ್ಮಮ್ಮ ಪೂಜೆ ಮಾಡ್ತಾರೆ. ಸೊ ನೋಡೋಣ. ಪೂಜೆ ಮಾಡಬೇಕು. ಸೊ ಇದು ನನ್ನ ಆರ್ಫೆಕ್ಸ್. ಈಗ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ, ಆಮೇಲೆ ನಾನು ಪೂಜೆ ಮಾಡ್ತೀನಿ. ಶ್ರೀ ಕನಕದಾರ ಸ್ತೋತ್ರ ಸೂಪರಾಗಿರುತ್ತೆ ಹಾಡು ಮಾತ್ರ. MS ಸುಬ್ಬಲಕ್ಷ್ಮಿ ಹಾಡಿರೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗೆ ಇಷ್ಟ ಆಯಿತು. ಬೆಳಗ್ಗೆನೇ ಹಾಕ್ತಾರೆ ನಮ್ಮಮ್ಮ. ಸೊ ಕೇಳೋಕ್ಕಂತೂ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಇಲ್ಲೇನೋ ಒಂದು ಇದು ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಸೌಂಡು ಟಂಪೆ ಸೌಂಡ್ ಎಲ್ಲ ಬರ್ತೈತೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ವಾವ್, ರಂಗೋಲಿ ಹಾಕಿದ್ದು ನೀನಮ್ಮ? ನೀನು ಹಾಕಿದ್ದ? ಹಾಂ, ನಾನು ನೋಡೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಲರ್ ರಂಗೋಲಿ ಹಾಕಿದ್ದಾರೆ. ಇದು ಓನರ್ ಆಂಟಿ ಹಾಕಿದ್ದು. ವಾ, ಬ್ಯೂಟಿಫುಲ್, ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಇದೈತೆ ಈಗ ಫ್ರೂಟ್ಸ್ ತೊಗೊತಿದ್ದಾರೆ, ಹಣ್ಣು ಕೊಡೋಕ್ಕೆ. ಸೊ ಚಪ್ಪಕದಮ್ಮ ದೇವಸ್ಥಾನ. ನಮ್ಮಮ್ಮ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಅಪ್ಪ. ನಮ್ಮಣ್ಣ ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ ನೋಡಿ ಅಲ್ಲಿ. ಸೊ ಓಕೆ ಫ್ರೆಂಡ್ಸ್, ಈಗ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಕಾಫಿ ಕುಟ್ಕೊಂಡು ಈಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಓಕೆ ಫ್ರೆಂಡ್ಸ್, ಈಗ ನಾವು ತ್ಯಾಮ್ಗೊಂಡ್ಲಕ್ಕೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಚೌಡೇಶ್ವರಿ ದೇವಿ ಮತ್ತು ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ. ಸೊ ಇವ್ರ ಮನೇಲಿ, ಇವ್ರು ನಮ್ಮ ರಿಲೇಟಿವ್ಸು. ಇವ್ರು ಸುರೇಶ್ ಅಂಕಲ್ ಅಂತ. ಸೊ ಇವ್ರ ಮನೇಲಿ ದೇವ್ರು ಕೂರಿಸೋದು. ಮತ್ತು ಇವರು ಲಕ್ಷ್ಮಿ ಆಂಟಿ. ಫ್ರೆಂಡ್ಸ್, ಇದು ಕುಬೇರ ಲಕ್ಷ್ಮಿ ಗಿಡ ಅಂತ. ಟೀ ಕುಡಿತಿದ್ದೀವಿ, ಪೂಜೆ ಎಲ್ಲ ಆಯಿತು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ನಮ್ಮಮ್ಮ ಮತ್ತು ಆಂಟಿ ಒಬ್ಬಟ್ಟು ಮಾಡ್ತಿದ್ರು. ಸೊ ಕೂತ್ಕೊಂಡು ನೋಡ್ತಿದ್ದೀನಿ.
ಓಕೆ ಫ್ರೆಂಡ್ಸ್, ಈಗ ಹಬ್ಬದ ಊಟ ಮಾಡ್ತಿದ್ದೀವಿ. ಹೋಳಿಗೆ, ಚಿತ್ರಾನ್ನ, ಕೋಸಂಬರಿ ಮತ್ತು ಎಲ್ಲ ಕೊಟ್ಟಿದ್ರು ಆಂಟಿ. ಸೊ ಫ್ರೆಂಡ್ಸ್, ಊಟ ಎಲ್ಲ ಟೇಸ್ಟಿಯಾಗಿ ಸೂಪರಾಗಿತ್ತು. ಹಬ್ಬದ ಊಟ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೀನಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಹೋಗ್ಬೇಕು. ಸೊ ಅದಕ್ಕೆ ಆಂಟಿ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ. ಅರಿಶಿನ ಕುಂಕುಮ ತಗೊಂಡು ಮನೆಗೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ಊಟ ಮತ್ತು ಅರಿಶಿನ ಕುಂಕುಮ ಎಲ್ಲ ಆಯಿತು. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ಹೋಗ್ತಾ ರಾಮಫಲ ಅಂತ ಇದು. ಅಡುಗೆ ಏನು ಹಣ್ಣು ಅದು? ಏನು ಹಣ್ಣು ಅದು? ರಾಮಫಲನಾ? ರಾಮಫಲ ನೋಡಿ ಇಲ್ಲಿ ಕನ್ವರ್ಸೇಷನ್ ನೋಡಿ. ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾನೆ ನಮ್ಮ ಅಣ್ಣ. ಪೇರೆಂಟ್ಸ್ಗೆ ಕಚ್ಚಗು ಮರ ನೋಡಿ ಹೆಂಗೈತೆ. ಫ್ರೆಂಡ್ಸ್, ಅಲ್ಲಿ ಫೋಟೋ ತೊಗೊಳ್ಬೇಕಂತೆ ನಮ್ಮ ಅಣ್ಣ. ಹೋಗ್ತಿದ್ದಾನೆ ನೋಡಿ, ಅಲ್ಲಿ ಫೋಟೋ ತೊಗೊಳ್ಬೇಕಂತೆ. ಸ್ಪೆಕ್ಸ್ ತೊಗೊಂಡು ಬಂದಿದ್ರೆ ಓಕೆ ಫ್ರೆಂಡ್ಸ್, ಈಗ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಕ್ಸ್ ತೊಗೊಂಡೆ. ಚೆನ್ನಾಗಿತ್ತು ಮರ, ಬ್ರಾಂಚಸ್ ಎಲ್ಲ ಅಂತ. ಫ್ರೆಂಡ್ಸ್, ನೈಸ್ ರೋಡ್ ಫೋಟೋ ಶೂಟ್ ಆಯಿತು. ಸೊ ಈಗ ಹೋಗ್ತಿದ್ದೀವಿ. ಹೀರೋ. ಓಕೆ ಫ್ರೆಂಡ್ಸ್, ಹಂಗೆ ಗಾಡಿ ಓಡಿಸೋಣ ಅಂತ ಅಂದ್ಕೊಂಡೆ. ಸೊ ಓಡಿಸ್ತಿದ್ದೀನಿ. ನಾನು ಫಸ್ಟ್ ಟೈಮ್ ರೋಡಲ್ಲಿ ಓಡಿಸ್ತಿರೋದು. ಖುಷಿ ಆಗ್ತಿತ್ತು. ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಗಾಡಿನ. ಸೊ ಈಗ ಓಡಿಸ್ತಿದ್ದೀನಿ. ಫೈನಲಿ ಮನೆಗೆ ಬಂದೆ. ಹಾಗೆ ಫ್ರೆಂಡ್ಸ್, ಅಲ್ಲಿ ಬರ್ತಾ ಇದು ತೊಗೊಂಡ್ವಿ, ಟಿರಮಿಸು. ಸೊ ಇದು ಚಾಕ್ಲೇಟ್ ಮತ್ತು ಬಿಸ್ಕಾಫ್ ತೊಗೊಂಡ್ವಿ. ಅಲ್ಲಿ ಚಿಕ್ಕ ಬಿಸ್ನೆಸ್ ಹಾಕ್ಕೊಂಡಿದ್ರು ಒಂದು ಆಂಟಿ. ಸೊ ತೊಗೊಂಡು ಬಂದ್ವಿ. ಟಿರಮಿಸು ತಿಂತಿದ್ದೇವೆ. ಚೆನ್ನಾಗೈತೆ ನೋಡಿ. ನಮ್ಮಣ್ಣ ಈ ಥರ ಹಾಕ್ಕೊಟ್ಟಿದ್ದಾನೆ. ಒಂಥರ ಫ್ಲೇವರ್ಫುಲ್ಲು. ಇದು ಬಿಸ್ಕಾಫು. ಚಾಕ್ಲೇಟ್ ತೋರಿಸಿ ಪಾಪ, ನನಗೆ ಪಾಪ ಚಾಕ್ಲೇಟ್ ತೋರಿಸಿ. ನೋಡಿ, ಇದು ಚಾಕ್ಲೇಟ್ ಒಳಗಡೆ ಈ ಥರ ಇರುತ್ತೆ. ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಉಳಿಮಾಗ ಹೋಗಿದ್ವಿ. ಸೊ ಆ ವಿಡಿಯೋ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.